ಹಾಯ್ ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತೊಂದು ಈವ್ನಿಂಗ್ ರುಟೀನ್ ಮಾಡ್ತಾ ಇದ್ದೀನಿ. ಏನು ಆ್ಯಸ್ ಅ ವರ್ಕಿಂಗ್ ಮದರ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀನಿ ವರ್ಕ್ಸ್ ಎಲ್ಲ ಅನ್ನೋದು ತೋರಿಸ್ತೇನೆ ನಿಮಗೆ. ಸೊ ನನ್ನ ಮಗನಿಗೆ ಎನಿಹೌ ಇವಾಗ ಹಾಲಿಡೇಸ್ ಇದೆ, ಸೊ ನನಗೆ ಅದರಿಂದ ಸ್ವಲ್ಪ ರಿಲೀಫ್. ಸೊ ಅದ್ರ ಜೊತೆಗೆ ಕುಕಿಂಗ್ ವರ್ಕ್ ಏನು ಅಷ್ಟೊಂದಿಲ್ಲ, ಯಾಕಂದರೆ ಆಲ್ರೆಡಿ ಸಾಂಬಾರು ಮಾಡಿದ್ದೀನಿ. ಸೊ ಅದಕ್ಕೆ ದೋಸೆ ಏನಾದರೂ ಮಾಡಿಕೊಂಡ್ರೆ ನಡೆಯುತ್ತೆ. ಸೊ ಆ್ಯಂಡ್ ನನ್ನ ಕಾಲ್ಸು ಏನು ಅಷ್ಟೊಂದಿಲ್ಲ. ಇಟ್ಸ್ ಅ ಮಂಡೇ, ಸೊ ಯೂಶ್ವಲಿ ಸ್ವಲ್ಪ ಕಾಲ್ಸ್ ಕಮ್ಮಿ. ಟ್ಯೂಸ್ಡೇ, ಥರ್ಸ್ಡೇ, ಫ್ರೈಡೇ ಸ್ವಲ್ಪ ಕಾಲ್ಸ್ ಜಾಸ್ತಿ ಇರುತ್ತೆ. ದೆನ್ ಫೈನ್, ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಏನು ವಿಷಯ ಅಂದರೆ, ತುಂಬ ದಿನ ಆಗೋಯ್ತು ವ್ಲಾಗ್ ಮಾಡಿ. ಇನ್ಮೇಲೆ ರೆಗ್ಯುಲರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿನ್ಸ್ ಗೊತ್ತು ವರ್ಕಿಂಗ್ ಮಾಮ್ಸ್ ನಿಮಗೆ ಗೊತ್ತಿರುತ್ತೆ ನಾನು ಎಷ್ಟು ಬ್ಯುಸಿ ಇರುತ್ತೆ ಅಂತೇಳ್ಬಿಟ್ಟು. ಅದ್ರ ಜೊತೆಗೆ ನನ್ನ ಮಗನ ಎಕ್ಸಾಮ್ಸ್ ಬೇರೆ ಬಂದ್ಬಿಡ್ತು. ಈ ಲೈಕ್ ಒಂದು 15-20 ಡೇಸಿಂದಲ್ಲೂ ಎಷ್ಟು 20 ಡೇಸ್ ಆಯಿತಾ ಎಕ್ಸಾಮ್ಸು? ನಿಮಗೆ ಕಂಟಿನ್ಯೂಸ್ ಇರಲಿಲ್ಲಲ್ವಾ, ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಇತ್ತು. ಸೊ ಅವನಿಗೂ ಈಗ ಹಾಲಿಡೇಸು. ಹಾಲಿಡೇಸ್ ಅಂದರೆ ಅವನದು ಹಾಲಿಡೇಸು ಡಿಫ್ರೆಂಟ್ ಸ್ಟ್ರಕ್ಚರಲ್ಲಿರುತ್ತೆ. ಎಲ್ಲ ಸ್ಕೂಲ್ಸಲ್ಲಿ ಹಾಲಿಡೇಸು ಇವಾಗ ಎಕ್ಸಾಮ್ಸ್ ಮುಗಿದ ತಕ್ಷಣ ಹಾಲಿಡೇಸ್ ಕೊಟ್ಟರೆ, ಅವನಿಗೆ ಎಕ್ಸಾಮ್ಸ್ ಮುಗಿದ ಮೇಲೆ ಸ್ಕೂಲ್ ಇರುತ್ತೆ. ಮತ್ತು 1 ಮಂತ್ 1.5 ಮಂತ್ ಲೈಕ್ 60 ಡೇಸ್ 50 ಡೇಸ್ 55 ಡೇಸ್ ಅಷ್ಟೇನಾ? ಸೊ ಅವ್ರಿಗೆ ಅಷ್ಟು ಹಾಲಿಡೇಸ್ ಇರುತ್ತೆ. ಇವಾಗ ಸ್ವಲ್ಪ 10 ಡೇಸ್ ಬ್ರೇಕ್ ಕೊಟ್ಬಿಡ್ತಾರೆ. ಆಮೇಲೆ ಒಂದು ಪೇರೆಂಟ್ಸ್ ಮೀಟಿಂಗ್ ಮಾಡಾದ್ಮೇಲೆ ದೇ ವಿಲ್ ಅಗೇನ್ ಹ್ಯಾವ್ ಬ್ರಿಡ್ಜ್ ಕೋರ್ಸ್ ಥರ 1 ಮಂತು. ಸೊ ದೆನ್ ಇಟ್ಸ್ ಲೈಕ್ ಇವಾಗ ಒಂದು 4th ಗ್ರೇಡು, ನೆಕ್ಸ್ಟ್ 5th ಗ್ರೇಡಿಗೆ ಹೋಗ್ತಾನೆ. ಅವಾಗ ಏನಾಗುತ್ತೆ, 5th ಗ್ರೇಡ್ ಪಾರ್ಷಲ್ ಆಗಿ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಬ್ರೇಕ್ ಕೊಟ್ಟು ಆಮೇಲೆ ಲೈಕ್ ಜೂನ್ 21st or 22nd ಅವ್ರಿಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ ದ್ಯಾಟ್ ಕೇಸ್ ನನಗೆ ಈ 2-3 ಮಂತ್ಸ್ ಸ್ವಲ್ಪ ಫ್ರೀ, ಯಾಕೆಂದರೆ ಅವ್ನಿಗೇನು ಎಕ್ಸಾಮ್ಸ್ ಇರಲ್ಲ. ಸೊ ಆ್ಯಂಡ್ ನಾನು ಸ್ವಲ್ಪ ಫ್ರೀ ಆಗ್ತೀನಿ. ಬೆಳಗ್ಗೆನೂ ಅಷ್ಟೊಂದು ಟೆನ್ಷನ್ ಇರಲ್ಲ. ಮೇ 1 ಅವ್ನಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ನಾಟ್ ಮೇ 1, ಮೇ 2 ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಪ್ ಟು ಮೇ 30ವರೆಗೂ. ದೆನ್ ಜೂನ್, ಮೇನ ಏಪ್ರಿಲ್ ಚಿನಿ ಏಪ್ರಿಲ್ 1 ಸ್ಕೂಲ್ ಸ್ಟಾರ್ಟ್ ಆಗಿ ಏಪ್ರಿಲ್ 30ವರೆಗೂ ಸ್ಕೂಲ್ ಎಂಡ್ ಆಗುತ್ತೆ. ಮೇ 1 ಜೂನ್ 21ವರೆಗೂ ಹಾಲಿಡೇಸ್ ಇರುತ್ತೆ. ಸೊ ದಟ್ ಈಸ್ ಹೌ ಅವ್ರ ಸ್ಕೂಲ್ ಸ್ಟ್ರಕ್ಚರ್ ಇರೋದು. ಸೊ ಈಸ್ ಇನ್ ಟು ಸೆಂಟ್ರಲ್ ಸ್ಕೂಲ್. ದಟ್ ಈಸ್ ವೈ ಅವ್ರದ್ದು ಸ್ಕೂಲ್ ಕಂಪ್ಲೀಟೆಡ್ ಡಿಫ್ರೆಂಟ್. ಏನು ಮಾಡ್ತಾ ಇದೆಯಾ ವಿದ್ಯಾರ್ಥಿ? ಹ್ಯಾಂಡ್ ರೈಟಿಂಗ್ ಬರೀತಾ ಇದ್ದೀನಿ. ಹಾಲಿಡೇಸ್ ತಾನೆ, ಹ್ಯಾಂಡ್ ರೈಟಿಂಗ್ ಬರ್ಬಿಟ್ಟು ಓದೋಣ ಅಂತ ಇಟ್ಕೊಂಡಿದ್ದೆ. ದಿನ ಬರೀತೀಯ ಹ್ಯಾಂಡ್ ರೈಟಿಂಗು? ಬರೀತೀನಿ, ಇವಾಗಿಂದ ಬರೀತೀನಿ. ಶೋರಾ? ಪಕ್ಕ ನೋಡೋಣ. ಪ್ರಾಮಿಸ್? ಓಕೆ. ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ನೋಡಿ ಗೈಸ್, ದಿನ ಬರೀತೀನಿ. ಅವ್ನು ಸ್ವಲ್ಪ ಕಳ್ಳ, ಹ್ಯಾಂಡ್ ರೈಟಿಂಗ್ ಬರೆಯೋಕ್ಕೆ ಸ್ವಲ್ಪ ಕಳ್ಳ. ಹ್ಯಾಂಡ್ ರೈಟಿಂಗ್ ಅಂತಲ್ಲ, ಅವ್ನಿಗೆ ಓದೋದಕ್ಕೆ ಸ್ವಲ್ಪ ಕಳ್ಳ. ಅವ್ನು ಹೊಡಿತೀನಿ ಅಂತ ಇದ್ದಾನೆ. ಅವನು ಸ್ವಲ್ಪ ಸ್ಪೋರ್ಟ್ಸ್ ಪರ್ಸನ್. ಅವನು ಸ್ವಲ್ಪ ಸ್ಪೋರ್ಟ್ಸಲ್ಲಿ ತುಂಬಾ ಇಂಟ್ರೆಸ್ಟು. ಸೊ ಹಂಗಾಗಿ ತುಂಬ ಆಟದಲ್ಲಿರ್ತಾನೆ, ಜಾಸ್ತಿ ಆಟ ಅಂತಿರ್ತಾನೆ. ಸೊ ಕಂಪ್ಲೀಟ್ ಒಂದು 10 hours ನಿದ್ದೆ ಮಾಡಿದ್ರೆ ಫ್ರೆಂಡ್ಸ್ ಎಲ್ಲ ಇದ್ದರೆ ಬರೀ ಆಟನೇ ಆಡ್ತಾ ಇರ್ತಾನೆ. ಏನೋ ತೋರಿಸ್ತಾ ಇದ್ದೆ ನಾನು. ಏನದು? ಕ್ರಿಕೆಟ್. ಮೇನ್ಲಿ ಕ್ರಿಕೆಟ್. ಎಸ್, ಅವ್ನು ತುಂಬ ದಿನದಿಂದ ಅಕಾಡೆಮಿಗೆ ಹಾಕುವಂತ ಇದ್ದಾನೆ. ಬಟ್ ನಮಗೆ ಸಿನ್ಸ್ ನಮ್ಗೆ ಟೈಮ್ ಇಲ್ದಿರೋ ರೀಸನ್ನು ತುಂಬ ಕಷ್ಟ ಆಗೋಗಿದೆ. ಅವನಿಗೆ ಎಲ್ಲೂ ಬ್ಯಾಲೆನ್ಸ್ ಮಾಡೋಕ್ಕಾಗದೆ. ನೋಡಬೇಕು ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ 5th ಮುಗಿದ್ಮೇಲೆ ಅವನೇ ಓಡಾಡೋಕ್ಕಾದರೆ ಏನಾದರೂ ವೆಹಿಕಲ್ ಮಾಡಿ ಹಾಕೋಣ ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀವಿ. ಆದರೆ ಹಾಕೋದು, ಇಲ್ಲ ಅಂದರೆ ಇಲ್ಲ ಹಾಕ್ತೀವಿ. ಓಕೆ, ಓನ್ಲಿ ಒನ್ಸ್ ಯು ರೀಡ್ ಪ್ರಾಪರ್ಲಿ. ಮಾರ್ಕ್ಸ್ ಚೆನ್ನಾಗಿ ಬಂತು ಅಂದರೆ ಮಾತ್ರನೇ ಕ್ರಿಕೆಟ್, ಇಲ್ಲ ಅಂದರೆ ನೋ ಕ್ರಿಕೆಟ್. ಗಾಟ್ ಇಟ್? ಅಂಡರ್ಸ್ಟುಡ್? ಫೈನ್. ಓಕೆ, ನಾನು ವರ್ಕ್ ಇವಾಗ ಆಲ್ಮೋಸ್ಟ್ 7 o'clock ಆಗಿದೆ. ಇನ್ನೊಂದು 1/2 hour 45 minutes ಲಾಗಿನಲ್ಲಿ ಇರ್ತೀನಿ. ಯೂಶ್ವಲಿ ಕಾಲ್ ಏನಿಲ್ವಲ್ಲ, ಸೊ ಐ ಜಸ್ಟ್ ಕ್ಲೋಸ್ ಮೈ ಸಿಸ್ಟಮ್ ಆ್ಯಂಡ್ ಆಮೇಲೆ ಏನಾದರೂ ಕುಕ್ಕಿಂಗ್ ಅದೆಲ್ಲ ಮಾಡ್ಕೊತೀನಿ. ಕುಕ್ಕಿಂಗ್ ಏನು ಅಷ್ಟೊಂದು ಇಲ್ಲ. ಆ್ಯಸ್ ಎ ಸೆಡ್ ದೋಸೆ ಇಟ್ಟಿದೆ, ದೋಸೆ ಮಾಡಿಕೊಂಡು ದಾಲ್ ಇದೆ, ಅದೇ ಆಗುತ್ತೆ ಇವತ್ತಿಗೆ. ಸೊ ಫೈನ್. ಯಾವ ಥರ ವೀಡಿಯೋಸ್ ಬೇಕು ಏನು ಎತ್ತಂತ ಹೇಳಿ. ಆ್ಯಂಡ್ ಆ್ಯಸ್ ಐ ಆಮ್ ವರ್ಕಿಂಗ್, ನಾನು ಹೇಳಿದ್ನಲ್ಲ ನಾನು UX ಡಿಸೈನರ್ ವರ್ಕ್ ಮಾಡ್ತಾಯಿದ್ದೀನಿ ಅಂತ. ನನ್ನ ರುಟೀನೇ ಬೇರೆ ಥರ ಇರುತ್ತೆ ಕಂಪ್ಲೀಟಾಗಿ. ಐ ಆಮ್ ನಾಟ್ ಸಚ್ ಪ್ರೆಷರೈಸ್ಡ್ ಪರ್ಸನ್ ಅಂತ ಹೇಳ್ಬೋದು. ಯಾಕಂದರೆ ಇಂಜಿನಿಯರಿಂಗ್ ಟೀಮ್ ಕಂಪೇರ್ ಮಾಡಿದ್ರೆ ನನ್ನದು ವರ್ಕ್ ಸ್ವಲ್ಪ ಬೇರೆ ಥರನೇ ನಡೆಯುತ್ತೆ.
ಯಾಕಂದರೆ ನಂದು ಕಂಪ್ಲೀಟಾಗಿ ರಿಸರ್ಚ್ ಮತ್ತು ಯು ಐ ಡಿಸೈನ್ ಇರೋದ್ರಿಂದ ಲಿಟ್ಲ್ ಬಿಟ್ ಫೈನ್ ಬಟ್ ಸಮ್ಟೈಮ್ಸ್ ಇಟ್ಸ್ ಹೆಕ್ಟಿಕ್. ಸೊ ಮೋರ್ ಓವರ್ ದ ಪ್ರಾಜೆಕ್ಟಿಗೆ ಬಂದಾಗ ನಮಗೆ ಡಿಫ್ರೆಂಟ್ ವೇಸಲ್ಲಿ ಮಾಡ್ತೀವಿ. ಎವ್ರಿ ವರ್ಕ್ ಡಿಫರ್ಸ್ ಅಲ್ವಾ, ಫೈನ್. ಸೊ ನಿಮಗೇನಾದರೂ ಫಾರ್ ಎಕ್ಸಾಂಪಲ್ ನೀವು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದು ನಿಮ್ಗೇನಾದರೂ UI UX ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಐ ಕ್ಯಾನ್ ಗೈಡ್ ಯು ಲೈಕ್ ಯಾವ ಥರ ನೀವು ಈ ಫೀಲ್ಡ್ಗೆ ಎಂಟರ್ ಆಗ್ಬೋದು ಅನ್ನೋದು. ಬಿಕಾಸ್ ಇಟ್ಸ್ ಅ ಗುಡ್ ವರ್ಕ್ ಆ್ಯಂಡ್ ನಿಮ್ಮ ಕ್ರಿಯೇಟಿವಿಟಿನ ಇಲ್ಲಿ ತೋರಿಸ್ಬೋದು. ಆ್ಯಸ್ ಐ ಟೆಲ್ ಯು, ಇವಾಗ ನೀವು ನೋಡ್ತಾ ಇರೋವಂಥ ಏನು ಹೇಳೋದು ಅಪ್ಲಿಕೇಶನ್ಸ್ ಇರುತ್ತಲ್ವ, ನಮ್ದು ಏನೇ ಅಪ್ಲಿಕೇಶನ್ಸ್ ತಗೊಂಡ್ರು ಅದು ಡಿಫ್ರೆಂಟ್ ವ್ಯೂಸಲ್ಲಿ ನಾವು ನೋಡ್ತೀವಿ. ಮೊಬೈಲ್ ವ್ಯೂ ಡಿಫ್ರೆಂಟ್ ಇರುತ್ತೆ, ವೆಬ್ ವ್ಯೂವಲ್ಲಿ ಡಿಫ್ರೆಂಟ್ ಇರುತ್ತೆ. ವೆನ್ ಕಮಿಂಗ್ ಆನ್ ಟು IT ಸ್ಟ್ರಕ್ಚರಲ್ಲಿ ಬಂದಾಗ ಅಪ್ಲಿಕೇಶನ್ಸ್ ಕಂಪ್ಲೀಟಾಗಿ ಡಿಫ್ರೆಂಟ್ ಲೆವೆಲಲ್ಲಿ ವರ್ಕ್ ಆಗುತ್ತೆ. ಎಂಟರ್ಪ್ರೈಸ್ ಲೆವೆಲ್ ಅಪ್ಲಿಕೇಶನ್ಸ್ ಡಿಫ್ರೆಂಟಾಗಿರುತ್ತೆ. ಇಟ್ಸ್ ನಾಟ್ ಲೈಕ್ ನಾವು ಸ್ವಿಗ್ಗಿ ಝೊಮ್ಯಾಟೊ ಇಲ್ಲ ಊಬರ್ ಫಾರ್ ಎಕ್ಸಾಂಪಲ್ ಎನಿ ಕೈಂಡ್ ಆಫ್ ಅಪ್ಲಿಕೇಶನ್ಸ್ ಇರುತ್ತಲ್ಲ, ಆ ಥರ ಏನಿರಲ್ಲ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಟ್ ಹ್ಯಾಸ್ ಮೋರ್ ಇನ್ ಟು ರಿಸರ್ಚ್, ಫೀಚರ್ ಅಡ್ವಾನ್ಸ್ಮೆಂಟ್ಸ್ ಆ ಥರ ಎಲ್ಲ ಜಾಸ್ತಿ ಇರುತ್ತೆ. ನಮ್ಮ ಅಪ್ಲಿಕೇಶನ್ ಆಲ್ರೆಡಿ ಡೆವಲಪ್ ಆಗಿದೆ. ಸೊ ಇಟ್ ವಿಲ್ ಬಿ ಓನ್ಲಿ ದ ಫೀಚರ್ ಎನ್ಹಾನ್ಸ್ಮೆಂಟ್ ಆರ್ ಫೀಚರ್ ಏನು ಹೇಳೋದು ಫೀಚರ್ ಲೆವೆಲ್ ರಿಲೇಟೆಡ್ ವರ್ಕ್ಸೇ ಜಾಸ್ತಿ ಇರುತ್ತೆ ನಮಗೆ. ಆ್ಯಂಡ್ ನಾವು ಅಜೈಲ್ ಮೆಥಡಾಲಜಿ ಇಲ್ಲ ವಾಟರ್ಫಾಲ್ ಮೆಥಡಾಲಜಿಯಲ್ಲಿ ವರ್ಕ್ ಮಾಡೋದ್ರಿಂದ ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ವ್ಯೂವಲ್ಲಿ ಹೋಗುತ್ತೆ. ನನ್ನ ಯಾವ ಕಂಪನಿ ಏನು ಅಂತ ಪ್ಲೀಸ್ ಕೇಳಬೇಡಿ, ಇಟ್ಸ್ ಕಂಪ್ಲೀಟ್ಲಿ ಕಾನ್ಫಿಡೆನ್ಷಿಯಲ್. ಸೊ ಅಟ್ಲೀಸ್ಟ್ ಐ ಕ್ಯಾನ್ ಗೈಡ್ ಯು ಆಲ್ ಲೈಕ್ ಹೌ ಯು ಕ್ಯಾನ್ ಎಂಟರ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಫೀಲ್ಡ್. ಓಕೆ, ಸೊ ನೋಡೋಣ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಬೈ ದ ಟೈಮ್ ಸ್ಟೇ ಟ್ಯೂನ್ಡ್. ಗಾಯ್ಸ್, ನಮ್ಮ ಸ್ಪೆಷಲ್ ಗೆಸ್ಟು ಈಗ ತಾನೇ ಲಾಗ್ ಆಫ್ ಆಯಿತು. ಸೊ ಕೆಲಸ ಇದೆ. ನಮ್ಮನೆ ಗೆಸ್ಟ್ ಇವರು. ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು ಗೆಸ್ಟಾಗಿ ಹೋಗಿದ್ದಾರೆ. ಬೆಳಗ್ಗೆ ಹೋಗ್ತಾರೆ, ರಾತ್ರಿ ಬರ್ತಾರೆ. ಏನೋ ಒಂದು ಕೆಲಸ ಹೆಲ್ಪ್ ಇಲ್ಲ, ಮಾಡ್ತಾರೆ ಪಾಪ. ವೀಕೆಂಡ್ಸಲ್ಲಿ ಮಾಡ್ತಾರೆ ಅಷ್ಟೆ. ನನಗೆ ವೀಕ್ ಡೇಸಲ್ಲಿ ಮಿನಿಮಲ್ ಆಗಿ ಮಾಡಿಕೊಡ್ತಾರೆ. ಇವನಿದ್ದಾರೆ ನಮ್ಮ ಚೋಟು, ಅವನದೇ ಎಲ್ಲ ಕೆಲಸ, ಡಬಲ್ ಕೆಲಸ ನನಗೆ ಮನೆಯಲ್ಲಿ. ಆಫೀಸು ಕೆಲಸ ಒಂದು ಜೊತೆಗೆ ಮನೆ ಕೆಲಸ, ಲಾಂಡ್ರಿ ಕೆಲಸ, ಆಮೇಲೆ ಕುಕ್ಕಿಂಗ್ ಕೆಲಸ, ಹೌಸ್ ಕೀಪಿಂಗ್ ಕೆಲಸ ಎಲ್ಲ ನಮ್ಮದೇ. ಏನು ಮಾಡೋದು? ಏನು ಮಾಡ್ತಾಯಿದ್ದೀರಾ ಇಬ್ರು? ದೋಸೆ ಹಾಕ್ತಿದ್ದೀರಿ. ದೋಸೆ ನಾನು ಚಿಕ್ಕ ದೋಸೆ ಹಾಕೊಂತೀನಿ, ಪಾಪ ದೊಡ್ಡ ದೋಸೆ ಹಾಕೊಂತಾರೆ. ದೋಸೆಗೇನು? ದೋಸೆಗೆ ಪಾಪ ಮಮ್ಮಿ ಸಾಂಬಾರ್. ಏಯ್, ಮಮ್ಮಿ ಸಾಂಬಾರೇನಾ? ಯೂಟ್ಯೂಬಲ್ಲಿ ಪಪ್ಪ ಬಿರಿಯಾನಿ ಇರುತ್ತೆ, ಹೋಗಿ ನೋಡ್ರಿ, ಟ್ರೈ ಮಾಡ್ರಿ. ಪಪ್ಪ ಬಿರಿಯಾನಿ ಅಲ್ಲ, ದಿಂಡಕಲ್ ಬಿರಿಯಾನಿ. ಏನು ಹೇಳ? ನನಗೆ ಪಪ್ಪ ಬಿರಿಯಾನಿ. ನಿನಗೆ ಪಪ್ಪ ಬಿರಿಯಾನಿ? ಪಪ್ಪಾಗೆ ಮೈ ಸೆಲ್ಫ್ ಬಿರಿಯಾನಿ, ನಿನಗೆ ಹಬ್ಬಿ ಬಿರಿಯಾನಿ. ನೋ, ಇಟ್ಸ್ ದಿಂಡಕಲ್ ಬಿರಿಯಾನಿ. ಹೋಗಿ ಚೆಕ್ಔಟ್ ಮಾಡಿ, ತುಂಬ ಚೆನ್ನಾಗಿ ಬಂತು ನಮ್ಗೆ ಬಿರಿಯಾನಿ ಮಾಡಿರೋದು. ಜಸ್ಟ್ ನಾನು ಹೆಲ್ಪ್ ಮಾಡಿದೆ, ಮಿಕ್ಕಿದೆಲ್ಲ ಅವರೇ ಮಾಡಿದ್ರು. ಹೌದಲ್ಲ ರೀ? ಸೊ ಇವಾಗ ಏನು ಮಾಡ್ತಾ ಇದ್ದೀರಾ? ಸ್ಪೀಕ್ ಔಟ್. ಇವಾಗ ಏನು ಮಾಡ್ತಾ ಇದ್ದೀರಾ? ಬೆಳಗ್ಗೆಯಿಂದ ಕಷ್ಟಪಟ್ಟಿರೋದಕ್ಕೆ ನಿನ್ನ ಬಾಯಿಗೆ ರುಚಿ ರುಚಿಯಾಗಿ ದೋಸೆ ಮಾಡ್ತಾ ಇದ್ದೀನಿ. ದೋಸೆ 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 ನೋಡಿ ಎಷ್ಟು ನೀಟಾಗಿ ಹಾಕಿದ್ದಾರೆ ನಮ್ಮ ಮನೇಲಿ ದೋಸೆ. ನಾನು ಒಂದು ದೋಸೆ ಹಾಕ್ತೀನಿ. ದೋಸೆ ದೋಸೆಗೆ ಬರೀ ದಾಲ್. ಇವತ್ತು ಏನು ಮಾಡಿಲ್ಲ ಎಕ್ಸ್ಟ್ರಾ. ಅಪ್ಪ ಅಮ್ಮ ನಾವು ಯೂಶ್ವಲಿ ದೋಸೆಗೆ ಕಾಸ್ಟ್ ಐರನ್ ತವಾನ ಯೂಸ್ ಮಾಡ್ತೀವಿ, ಬಿಕಾಸ್ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತ ಯೂಸ್ ಮಾಡ್ತೀವಿ. ನಾನ್ ಸ್ಟಿಕ್ ಏನು ಯೂಸ್ ಮಾಡೋಕ್ಕೆ ಹೋಗೋಲ್ಲ ಜಾಸ್ತಿ. ಇದೇ ಒಂದು ನಾನ್ ಸ್ಟಿಕ್ಕು, ಬಟ್ ಅದು ಚಪಾತಿಗೆ ಕನ್ವರ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ನಿಮ್ಮ ಮನೆಯಲ್ಲ ಯುಗಾದಿ ಹಬ್ಬ ಹೆಂಗಾಯ್ತು? ತಗೋ ಚಿನಿ, ಓಯ್ ಪ್ಲೇಟ್ ತಗೋ, ಕೆಳಗಿದೆ ನೋಡ್ರಿ. ಥರ್ಡ್ ಒನ್. ನನಗೇನು ಗೊತ್ತಿಲ್ವಾ? ಎಷ್ಟು ಪ್ಲೇಟ್ಸ್? ಬ್ರೇಕ್ಫಾಸ್ಟ್ ಪ್ಲೇಟೇ ತಗೋ. 3 plates. ಸೊ ಐ ಆ್ಯಕ್ಚುಲಿ ಬಾಟ್ ಅ ಡಿಶ್ ವಾಷರ್. ಅದು
ಟೇಬಲ್ ಟಾಪ್ ಡಿಶ್ ವಾಷರ್, ಮಿನಿ ಡಿಶ್ ವಾಷರು, ಅದು ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. The plates, man. ರಿವ್ಯೂ ಕೊಡ್ತೀನಿ. ನಾನು ಆಲ್ರೆಡಿ 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಯೂಸ್ ಆಗಿದೆ ಕಂಪ್ಲೀಟಾಗಿ. ಬಟ್ ಒಂದು ಏನಂದರೆ ಯು ಕೆನಾಟ್ ಯೂಸ್ ಏನ್ರಿ ಅದು ಸಿಲ್ವರ್ ಪಾತ್ರೆ ಅಲ್ವಾ, ಇದ್ರೆ ಇರಲಿ ಬಿಡು, ಎಲ್ಲರ ಮನೇಲೂ ಹಂಗೆ ಇರುತ್ತೆ, ನಮ್ಮ ಮನೇಲಿ ಹಂಗೆ ಇರುತ್ತೆ. ಹಾಂ, ನಿಮ್ಮ ಮನೇಲೂ ಹಂಗೇನಾ ಹೇಳಿ ಗೈಸ್? ನಮ್ಮ ಮನೇಲಿ ಸ್ವಲ್ಪ ಮೆಸ್ಸಿ ಆಗಿರುತ್ತೆ, ತೀರಾ ಇಲ್ಲ, ಸ್ವಲ್ಪ ಕೈಯಲ್ಲಿ ಹಿಡ್ಕೊಳ್ಳು. ಕಿತ್ತಾಡ್ತಾ ಇದ್ದಾರೆ, ಟಾಮ್ ಅಂಡ್ ಜೆರಿ ಕಿತ್ತಾಡ್ದಂಗೆ ಕಿತ್ತಾಡ್ತಾರೆ ಇಬ್ರು. ಚಿಕ್ಕದು ಚಿನಿ, ನಿಂಗಿನ ಟೈಮ್ ಇದೆ ಕಣೋ, ಮಾಡುವಂತೆ. ಅಷ್ಟಲ್ಲ, ಏನ್ ಮಾಡ್ತಾ ಇದೀರ ಇಬ್ರು? ಕಾಣಿಸ್ತಾ ಇಲ್ವಾ? ರಂಗೋಲಿ ಬಿಡ್ತಾ ಇದ್ದೀರಾ ತವಾ ಮೇಲೆ? ಮಿನಿ ಸೆಟ್ ದೋಸೆ ನೋಡಿ, ಮಿನಿ ಸೆಟ್ ದೋಸೆ ಅಂತ. ಅಷ್ಟು ದೋಸೆ ನೀವೇ ತಿನ್ಬೇಕು. ನಿಮ್ಮನೇಲಿ ಹೆಂಗ ಕಿತ್ತಾಡ್ತಾರ ನೋಡಿ ಅಪ್ಪ ಮಗ, ಕಿತ್ತಾಡಂಗಿದ್ರೆ ಕಮೆಂಟ್ಸ್ ಮಾಡಿ. ನಮ್ಮ ಮನೆಗಿರೋನ್ ತುಂಬ ಕಿತ್ತಾಡ್ತಾನೆ, ಅಂತ ಬಂದ್ಬಿಡ್ತಾನೆ. ಕಿರ್ ನೋಡಿ, ಪಾತ್ರೆ ಎಷ್ಟೊಂದಿದೆ, ತುಂಬ. ಇದೆಲ್ಲ ಡಿಶ್ ವಾಷರ್ ಹಾಕ್ಬಿಡ್ತಾರೆ, ಏನೋ ಪ್ರಾಬ್ಲಮ್ ಇಲ್ಲ ನಮ್ಮ ಅಮ್ಮಗೆ. ಹೌದು, ಡಿಶ್ ವಾಷರ್ಗೆ ಹಾಕೋದು ಕಷ್ಟನೇ ಗೊತ್ತಾ, ಲೋಡ್ ಮಾಡಬೇಕು. ನಂಗೆ ಗೊತ್ತಿಲ್ವಾ? ಸರಿ ರೀ, ಆಯ್ತಾ ದೋಸೆ? ದೋಸೆ, ಇಡ್ಲಿ, ರಂಗೋಲಿ. ಓಕೆ, ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಎಸ್, ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಳ್ಳೊಬ್ರಾದರೆ ಶೇರ್ ಮಾಡಿ ಬೇರೆಯವ್ರಿಗೆ, ಅಲ್ವಾ? ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ವಿ ವಿಲ್ ಟ್ರೈ ಟು ಡೂ ಅವರ್ ಬೆಸ್ಟ್. ಓಕೆ, ಸೊ ಫೈನ್. ನಾವು ಇವಾಗ ದೋಸೆ ತಿಂದು ಪಾತ್ರೆ ಎಲ್ಲ ಸ್ವಲ್ಪ ಡಿಶ್ ವಾಷರ್ಗೆ ಹಾಕಿ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಇಟ್ಸ್ ವಿಲ್ ಬಿ 10. ಫೈನ್, ಓಕೆ, ಸೇ ಬಾಯ್. ಬಾಯ್. ಸೋಮಶೇಖರ್, ಸೇ ಬಾಯ್. ಯಾ, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಎಲ್ಲ ಕ್ಲೀನಿಂಗ್ ಮುಗಿಸಿ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಡಿಶ್ ವಾಷರ್ಗೆ ಹಾಕಿ ಇನ್ನೇನು ಮಲಗಬೇಕು. ಬೈ ದ ಟೈಮ್ ಡಿಶ್ ವಾಷರ್ ಬಗ್ಗೆ ನಿಮ್ಗೆ ಏನಾದರೂ ರಿವ್ಯೂ ಬೇಕಂದರೆ ಹೇಳಿ, ಅದು ನಂಗೆ ತುಂಬಾ ಹೆಲ್ಪ್ ಆಗ್ತದೆ. ನಾನು ದೊಡ್ಡದು ತಗೊಳಕ್ಕೆ ಪ್ರಾಬ್ಲಮ್ ಬಂದುಬಿಟ್ಟು ಸ್ಪೇಸ್ ಕನ್ಸ್ಟೆಂಟ್. ಸ್ಮಾಲ್ ಆದರೆ ನನಗೆ ಈಸಿಯಾಗಿ ಟೇಬಲ್ ಟಾಪಲ್ಲಿ ಆಗುತ್ತೆ ಅಂತ 8 ಪ್ಲೇಸ್ ಸೆಟ್ಟಿಂಗ್ ತೊಗೊಂಡಿದ್ದೀನಿ. ಆ್ಯಂಡ್ ಇಟ್ ಈಸ್ ರಿಲಿ ವರ್ಕಿಂಗ್ ಗುಡ್. ಒಂದು ಸ್ಮಾಲ್ 4 ಮೆಂಬರ್ ಫ್ಯಾಮ್ಲಿಗೆ ಆರಾಮಾಗುತ್ತೆ. ಯು ಕ್ಯಾನ್ ಜಸ್ಟ್ ಟ್ರೈ ಇಟ್ ಔಟ್ ಇಫ್ ಯು ವಾಂಟೆಡ್ ಟು ಯೂಸ್. ರಿವ್ಯೂ ಬೇಕಂದರೆ ಹೇಳಿ, ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.